ಆ ಮಗುನ ಯಾವ ಉದ್ದೇಶ ಇಟ್ಕೊಂಡು ನಮ್ಮ ಮನೆಗೆ ಕರ್ಕೊಂಡು ಬಂದಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಒಂದು ತಿಳ್ಕೊ, ಆ ಮಗುನ ಜೋಪಾನ ಮಾಡಿ ಮುದ್ದು ಮಾಡಿ ಸ್ಕೂಲಿಗೆ ಕಳಿಸಿದ ತಕ್ಷಣ ಏನು ಸಿಗುತ್ತೆ ನಿನಗೆ? ಪ್ರತಿಯೊಂದಲ್ಲೂ ಲಾಭ ಹುಡುಕಕ್ಕೆ ಇದೇನು ವ್ಯಾಪಾರನ? ತಾಯಿ ಮಗುವಿನ ಸಂಬಂಧ. ಬಾಯಲ್ಲಿ ತಾಯಿ ಮಗು ಅಂದ್ಬಿಟ್ರಾಗಲ್ಲ. ಆ ಮಗುನ ಅಷ್ಟು ಜೋಪಾನ ಮಾಡೋಕೆ ಯೋಚನೆ ಮಾಡೋ ನೀನು ಆ ಮಗುಗಾಗಿರೋ ಅನ್ಯಾಯದ ಬಗ್ಗೆ ಯೋಚನೆ ಮಾಡಿದ್ಯಾ? ಅವ್ರ ಅಪ್ಪನ ಜೊತೆಲಿ ನಿನ್ನ ಮದುವೆ ನಿಶ್ಚಯ ಆಗಿತ್ತು. ಆಕ್ಸಿಡೆಂಟಲ್ಲಿ ಅವರಪ್ಪ ತೀರೋದ್ರು. ಆ ಕರುಣೆಯಿಂದ ಆ ಮಗುನ್ ತಂದು ಸಾಕ್ತಾ ಇದೆಯಾ? ಆ ಮಗುವಿನ ತಂದೆ ಸಾವು ಕಾರಣ ಯಾರು ಅಂತ, ಆ ಮಗು ಅನಾಥ ಆಗೋಕೆ ಯಾರು ಕಾರಣ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ಆ ಮಗುಗೆ ಆ ಮನೆಯಿಂದ ಈ ಮನೆ, ಈ ಮನೆಯಿಂದ ಆ ಮನೆ, ನೆಲೆ ಇಲ್ಲದೆ ಇದ್ದಂಗೆ ಮಾಡಿದಾರಲ್ಲ, ಅವ್ರ ಬಗ್ಗೆ ಯಾವತ್ತಾರು ಯೋಚನೆ ಮಾಡಿದ್ಯಾ ನೀನು? ನಿನ್ನ ಸ್ವಾರ್ಥಕ್ಕೆ ಆ ಮಗುನ ಸಾಕಿದ್ರೆ ನೀನು ದೊಡ್ಡ ವ್ಯಕ್ತಿ ಆಗಲ್ಲ. ಆ ಮಗು ತಂದೆ ಕೊಂದವ್ರನ್ನ ಹುಡುಕಿ ಆ ಮಗುಗೆ ನ್ಯಾಯ ಕೊಡಿಸು. ಅವಾಗ ನೀನು ಅವ್ರ ತಾಯಿ ಅಂತ ನಾನು ಒಪ್ಕೋತೀನಿ. ನಾನು ಹೇಳಿದ ಅರ್ಥ ಆಯ್ತು ತಾನೆ? ಅರ್ಥ ಆಗಿಲ್ಲ ಅಂದ್ರೆ ಈಗಲೇ ಮಗುನ ಕರ್ಕೊಂಡೋಗಿ ಅವ್ರ ಅತ್ತೆ ಮಾವನ ಮನೇಲಿ ಬಿಟ್ಬಿಡು. ಆ ಮಗುಗೊಂದು ನೆಲೆನಾದ್ರೂ ಸಿಗುತ್ತೆ. ಇಲ್ಲ ಅಂದ್ರೆ ನೆಲೆ ಇಲ್ಲದೆ ಇರೋ ನಿನ್ ಜೊತೆಲಿದ್ರೆ ಮುಂದೆ ಆ ಮಗು ಭವಿಷ್ಯಕ್ಕೂ ಒಂದು ನೆಲೆ ಸಿಕ್ಕಲ್ಲ. ನೀವು ಆಫೀಸಲ್ಲಿ ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಿಲ್ವಾ? ಇಲ್ಲ, ಹಾಗೇನಿಲ್ಲ. ತುಂಬ ಮಾತಾಡಿದ್ವಿ. ತಿಳ್ಕೊಬೇಕಾದನ್ನೆಲ್ಲ ತಿಳ್ಕೊಂಡಿದ್ದೀನಿ. ಹಾಂ, ಏನು ಹಾಗಂದ್ರೆ? ನಂಗೆ ನೀವು ಹೇಳಿದ್ದೆ ಅರ್ಥ ಆಗಲಿಲ್ಲ. ಚಿನ್ನಮರಿ ಬೆಳಗ್ಗಿಂದ ಹೊರಗಡೆ ಸುತ್ತಾಡಿ ಸುಸ್ತಾಗಿದ್ದಾನೆ, ಸ್ವಲ್ಪ ರೆಸ್ಟ್ ಮಾಡಲಿ ಬಿಡಿ. ಹೌದು ಹೌದು, ರೆಸ್ಟ್ ಮಾಡಿ ಹಾಗಿದ್ರೆ. ಆಮೇಲೆ ನೀವೇನು ಇವತ್ತೇ US ಗೆ ಹೊರಡ್ತೀನಿ ಅಂತ ಹೇಳಿದ್ರಂತೆ, ಯಾಕೆ? ನಮ್ಮ ಮನೆ ಇಷ್ಟು ಬೇಗ ಬೇಜಾರಾಗೋಯ್ತಾ, ಇಲ್ಲ ನಾವೇ ಬೋರ್ ಆಗೋದ್ವಾ? ಸಾರಿ, ಆ್ಯಕ್ಚುಲಿ ನಾನು ಇವತ್ತೇ ಹೋಗಬೇಕಿತ್ತು, ಬಟ್ ಫ್ಲೈಟ್ ಕ್ಯಾನ್ಸಲ್ ಆಗೋಯ್ತು. ಸೊ ಇವತ್ತು ಹೋಗ್ತಿಲ್ಲ. ಅಲ್ಲ, ನಾನು ಹೋಗಲೇಬೇಕು ಅಂದ್ರೆ ಹೇಳಿ, ಐ ವಿಲ್ ಲೀವ್. ಅಯ್ಯೋ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವು ನಮ್ಮ ಮನೆ ಅತಿಥಿ, ನಿಮಗೆ ನಾವು ಹೋಗು ಅಂತ ಹೇಳಕ್ಕಾಗುತ್ತಾ? ಓ, ನೀವು ತಮಾಷೆ ಮಾಡ್ತಿದ್ದೀರಾ? ನೋಡಿ, ನೀವು ತಮಾಷೆ ಮಾಡ್ತಿದ್ದೀರಾ ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ, ನಿಜ ಅನ್ಕೊಂಡ್ಬಿಟ್ಟೆ. ಸರಿ ಸರಿ, ಮೊದಲು ಊಟ ಮಾಡ್ಬಿಡೋಣ, ಅದಾದ್ಮೇಲೆ ನೀವು ರೆಸ್ಟ್ ಮಾಡಿ ಒಟ್ಟಿಗೆ. ಇಲ್ಲ ಇಲ್ಲ, ನಾವು ಬರ್ತಾನೆ ಮಾಡ್ಕೊಂಡು ಬಂದ್ವಿ. ಅದು ಅಲ್ಲದೆ ಮನಸ್ಸು ಸರಿ ಇಲ್ದಿದ್ದಾಗ ಏನು ಮಾಡೋಕ್ಕೆ ಮನಸ್ಸು ಬರಲ್ಲ. ಏನಾದರೂ ನೆನಪಾಯ್ತಾ? ಭಯ ಪಟ್ಕೊಂಡ್ಯಾ? ಭಾವನಮ್ಮ, ನನ್ಗಪ್ಪ ನೆನಪಾದ್ರು. ಮೊದಲು ಅಮ್ಮ ಹೋದ್ರು, ಮತ್ತೆ ಅಜ್ಜಿ, ಮತ್ತೆ ಅಪ್ಪ ನನ್ನ ಬಿಟ್ಟೋದ್ರು. ನನಗೆ ಅಪ್ಪ ಬೇಕು ಅನಿಸ್ತಿದೆ ಭಾವನಮ್ಮ. ಅವ್ರು ಯಾಕೆ ನನ್ನ ದೂರ ಮಾಡಿದ್ರು? ಅವ್ರ ಥರ ನೀವು ನನ್ನನ್ನು ಬಿಟ್ಟೋಗಲ್ಲ ತಾನೆ? ಇಲ್ಲ ಪುಟ್ಟ, ನಾನು ಯಾವತ್ತೂ ನಿನ್ನನ್ನು ಬಿಟ್ಟು ಹೋಗಲ್ಲ. ನೋಡು ಖುಷಿ, ಭಯ ಪಟ್ಕೋಬಾರ್ದು. ಯಾರೇ ಅಡ್ಡ ಬಂದರೂ ನಮ್ಮನ್ನು ದೂರ ಮಾಡೋಕ್ಕಾಗಲ್ಲ. ಏನ್ ಭಾವನಾ, ಗಂಡ ಹೆಂಡತಿ ಇಬ್ರು ಮಗುನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಎತ್ಕೊಂಡ್ ಹೋದ್ರಿ, ಇನ್ನೂ ಮಗುನ್ ಕರ್ಕೊಂಡೇ ಬಂದಿಲ್ಲ? ಬರ್ತೀವಿ. ಅದೇ ಯಾವಾಗ? ನಾಳೆ ಬೆಳಗ್ಗೆನೆ ಕರ್ಕೊಂಡ್ಬರ್ತೀವಿ. ಬೇಗ ಕರ್ಕೊಂಡ್ ಬನ್ನಿ. ಸಚನಾ, ಸಚನಾ, ಜಾನು, 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 ಏನೋ ಮಾತಾಡ್ತಿಲ್ಲ. ಸಚಿನ್ ಅವರೇ, ಸಚಿನ್ ಅವರೇ, ಸಚಿನ್ ಅವರೇ,
ಏನಾಯ್ತು? ಆಗ್ಲಿಂದ ಅಜ್ಜಿ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಕರೀತಾನೆ ಇದ್ದಾರೆ. ಯಾಕೆ ಕೇಳಿಸ್ತಿಲ್ವಾ? ಯಾಕೇನಾಯ್ತು ಸಚಿನ್ ಅವರೇ? ನಿನ್ನೆಯಿಂದ ನಾನು ನೋಡ್ತಾನೆ ಇದ್ದೀನಿ, ಏನೋ ಒಂಥರ ಡಲ್ ಆಗಿದ್ದೀರಲ್ಲ, ಅದೇನಾಯ್ತು ಅಂತ ಹೇಳ್ಬಾರ್ದಾ? ಯಾಕಪ್ಪ ನೀನು ನಮ್ಮ ಜೊತೆಲ್ಲೂ ಮಾತಾಡ್ತಿಲ್ಲ? ಯಾರಾದ್ರೂ ಏನಾದ್ರು ಅಂದ್ರ? ರೀ 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 ನೋಡ್ರಿ, ಎಷ್ಟು ಮಾತಾಡ್ಸಿದ್ರು ಅವ್ರು ಯಾರ ಹತ್ರನೂ ಒಂದು ಮಾತು ಆಡ್ತಿಲ್ಲ. ನಿಜ ಹೇಳಿ, ನೀವೇನಾದರೂ ಅಂದ್ರಾ? ಚಿನ್ನು ಮರಿ, ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ನಾನು ಯಾಕೆ ಅವ್ರಿಗೇನಾದರೂ ಹೇಳಲಿ? ಮತ್ತೆ ಯಾಕೆ ಅವ್ರು ಏನು ಮಾತಾಡ್ತಿಲ್ಲ? ನಾವೇ ಮಾತಾಡಬೇಡಿ ಅಂದ್ರೂ ಪಟಪಟ ಅಂತ ಮಾತಾಡ್ತಾರೆ ಅವರು. ಅಂಥದ್ರಲ್ಲಿ ಇವಾಗ ನೋಡಿ ಹೇಗೆ ಕುಸ್ಪಟಾಕಿ ಆಗಿದ್ದಾರೆ ಅಂತ. ಏನಪ್ಪ ಸಚಿನ, ನೀನೇ ಹೇಳ್ಬಿಡು ಏನಾಯ್ತು ಅಂತ. ಇಲ್ಲದೆ ಹೋದರೆ ನನ್ನ ಮೇಲೆ ಸುಮ್ಮನೆ ಅನುಮಾನ ಪಡ್ತಾರೆ.